ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಹೂಮಲೆಗೆ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಎಸ್, ಇದೇ ಡಿಸೆಂಬರ್ 16ರಿಂದ ಡಿಸೆಂಬರ್ 26ರವರೆಗೆ ಒಟ್ಟು 11 ದಿನಗಳ ಕಾಲ ಚಿಕ್ಕ ಶಬರಿಮಲೆ ಎಂದೇ ಖ್ಯಾತಿಯಾದ ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿ ತೀರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ 28ನೇ ವರ್ಷದ ಬ್ರಹ್ಮೋತ್ಸವವನ್ನ ವಿಜೃಂಭಣೆ ಹಾಗೂ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು ಅಂತ ದೇವಾಲಯದ ಗುರುಸ್ವಾಮಿಗಳಾದ ಪಿ ದೇವರಾಜ ಸ್ವಾಮಿ ತಿಳಿಸಿದ್ರು. ದೇವಸ್ಥಾನದ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಡಿಸೆಂಬರ್ 16ರ ಬೆಳಿಗ್ಗೆ ಧ್ವಜಾರೋಹಣ, 17ರ ಸಂಜೆ ಪಡಿಪೂಜೆ, 18ರಂದು ವಿಶೇಷ ಭಗವತಿ ಪೂಜೆ, 20ರಂದು ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ, ಅನ್ನ ಸಂತರ್ಪಣೆ, ರಾಜಬೀದಿಗಳಲ್ಲಿ ವಿವಿಧ ಜನಪದ ಕಲಾ ತಂಡಗಳೊಂದಿಗೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಉತ್ಸವ, ಸಂಜೆ 7ಕ್ಕೆ ಕಪಿಲಾ ನದಿಯಲ್ಲಿ ಹಾರಾಟ ಹಾಗೂ ಬಾಣ ಬಿರುಸುಗಳೊಂದಿಗೆ ತೇಲುವ ದೋಣಿಯಲ್ಲಿ ತೆಪ್ಪೋತ್ಸವ, 23ರಂದು ಮಧ್ಯಾಹ್ನ ದೇವಸ್ಥಾನದ ಸಂಸ್ಥಾಪಕರು ಹಾಗೂ ಗುರುಗಳು ಆದ ದಿವಂಗತ ಪಿ ಕಾಂತರಾಜ ಸ್ವಾಮಿಗಳ ಪುಣ್ಯಸ್ಮರಣೆ, 24ರಂದು ಪಾದಯಾತ್ರಿಗಳಿಗೆ ನಂಜನಗೂಡಿನ ದೇವಾಲಯದಲ್ಲಿ ಇರುಮುಡಿ, 25ರಂದು ಮೈಸೂರಿನ ದತ್ತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ನಂಜನಗೂಡಿನ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಇರುಮುಡಿ ಹೊತ್ತ ಅಯ್ಯಪ್ಪ ಭಕ್ತರ ಬೃಹತ್ ಪಾದಯಾತ್ರೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ಹಾಗೂ ನುರಿತ ಕಲಾವಿದರಿಂದ ನೃತ್ಯ, ಭರತನಾಟ್ಯ, ನಾಟಕ, ಭಕ್ತಿಗೀತೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಅಂತ ತಿಳಿಸಿದ್ರು. ಶ್ರೀ ಕ್ಷೇತ್ರ ಕೇರಳದ ಶಬರಿಮಲೆ ದೇವಸ್ಥಾನದ ಮಾದರಿಯಲ್ಲಿ ಈ ಎಲ್ಲ ಪೂಜಾ ಕೈಂಕರ್ಯಗಳು ಜರುಗಲಿದೆ. ಅಲ್ಲಿನ ತಂತ್ರಿಗಳೇ ಆಗಮಿಸಿ ಎಲ್ಲ ಪೂಜಾ ಕೈಂಕರ್ಯವನ್ನ ನೆರವೇರಿಸಲಿದ್ದಾರೆ. ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ದರ್ಶನ ಬಗ್ಗೆ ಕಾಣಲು ಸಾಧ್ಯರಾಗದ ಜನ ಇಲ್ಲಿಗೆ ಬಂದು ಅಯ್ಯಪ್ಪ ಸ್ವಾಮಿಯ ಎಲ್ಲಾ ಪೂಜಾ ಕೈಂಕರ್ಯಗಳನ್ನ ಕಣ್ತುಂಬಿಕೊಳ್ಳಬಹುದು ಅಂತ ಹೇಳಿದ್ರು. ಕೇರಳದ ಶಬರಿಮಲೆ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ದೇವಸ್ಥಾನಕ್ಕೆ ಪ್ರವೇಶವಿಲ್ಲ. ಆದರೆ ಈ ದೇವಸ್ಥಾನದಲ್ಲಿ ಮಹಿಳೆಯರು ಸಹ 18 ಮೆಟ್ಟಿಲುಗಳನ್ನ ಹೇರಿ ಭಗವಂತನ ದರ್ಶನ ಪಡೆಯಬಹುದು. ಕಳೆದ 27 ವರ್ಷಗಳಿಂದಲೂ ಈ ಎಲ್ಲಾ ಪೂಜಾ ಕೈಂಕರ್ಯಗಳು ಯಶಸ್ವಿಯಾಗಿ ಜರುಗಿದ್ದು, ಈ ವರ್ಷವೂ ಶ್ರದ್ಧಾ ಭಕ್ತಿ ಹಾಗೂ ಸಂಭ್ರಮ ಸಡಗರದಿಂದ ಅಯ್ಯಪ್ಪ ಸ್ವಾಮಿಯ ಬ್ರಹ್ಮೋತ್ಸವದ ಪೂಜಾ ಕೈಂಕರ್ಯಗಳು ಜರುಗಲಿದೆ ಅಂತ ಬ್ರಹ್ಮೋತ್ಸವ ಹಾಗೂ ದೇವಸ್ಥಾನದ ವಿಶೇಷತೆಗಳ ಬಗ್ಗೆ ತಿಳಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಪುರಸಭಾ ಮಾಜಿ ಉಪಾಧ್ಯಕ್ಷ ಮಂಜುನಾಥ್, ನಾರಾಯಣಪ್ಪ, ಗಣೇಶ್, ಭಕ್ತವತ್ಸಲ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸ್ವಾಮಿ ಶರಣ. ನಾನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗುರುಸ್ವಾಮಿಗಳಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ ದೇವಸ್ಥಾನದ ಬ್ರಹ್ಮೋತ್ಸವದ ಕಾರ್ಯಕ್ರಮ 28ನೇ ವರ್ಷ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ 16ರಿಂದ 26ರವರೆಗೆ ಕಾರ್ಯಕ್ರಮ ಇರ್ತದೆ. ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಭಾಳಷ್ಟು ಇರ್ತವೆ. ಅಂದರೆ ನಾಟಕಗಳು, ಸಂಗೀತ ಕಾರ್ಯಕ್ರಮ, ಭರತನಾಟ್ಯಗಳು. ಇದನ್ನು ಈ ಭರತನಾಟ್ಯ ಸಂಗೀತ ಕಾರ್ಯಕ್ರಮದ ಹೆಚ್ಚಾಗಿ ನಾವು ನಂಜನಗೂಡು ನಿವಾಸಿಗಳಿಗೆ ಕೊಟ್ಟಿದ್ದೀವಿ. ನಾಟಕಗಳು ಮಾತ್ರ ಹೊರಗಡೆ ಅವ್ರಿಗೆಲ್ಲರಿಗೂ ಕೊಟ್ಟಿದ್ದೀವಿ. ನಂಜನಗೂಡು ತಾಲೂಕು ಎಲ್ಲೆಲ್ಲಿ ಬರ್ತಾರೆ ಅವ್ರಿಗೆಲ್ಲ ಇದು ಪ್ರತಿನಿತ್ಯದ ಕಾರ್ಯಕ್ರಮ. 18ನೇ ತಾರೀಕು ಬ್ರಹ್ಮೋತ್ಸವದ ಪ್ರಯುಕ್ತ ಧ್ವಜಾರೋಹಣ ಮಾಡ್ತೀವಿ. ಅದೇ ನಾವು ಸಂಜೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 17ನೇ ತಾರೀಕು ನಮ್ಮ ಪಡಿಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಪಡಿಪೂಜೆ ಕಾರ್ಯಕ್ರಮದಲ್ಲಿ ಕೇರಳದಿಂದ ಸ್ವಾಮಿಗಳು ಬಂದು ವಿಶೇಷವಾಗಿ ಪಡಿಪೂಜೆ ಮಾಡಿ ಅದರ ಕಾರ್ಯಕ್ರಮ. ಈ ಪಡಿಪೂಜೆ ಕಾರ್ಯಕ್ರಮದ ಸಾಕಷ್ಟು ಜನರಿಗೆ ವಿಶೇಷತೆ ಗೊತ್ತಿಲ್ಲ. ಆದರೆ ಇದರ ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ, ಶಬರಿಮಲೆಯಲ್ಲಿ ಯಾವ ರೀತಿ ಮಾಡ್ತಾರೆ ಪಡಿಪೂಜೆನ, ಅದೇ ರೀತಿ ಯಥಾವತ್ತಾಗಿ ನಾವು ಕೂಡ ಇಲ್ಲಿ ಮಾಡ್ತೀವಿ. ಅದರಿಂದ ಏನು ನಂಜನಗೂಡ ಸ್ವಾಮಿಗಳಿದ್ದೀರಿ, ಭಕ್ತರಿದ್ದೀರಿ, ನಿವಾಸಿಗಳಿದ್ದೀರಿ, ಎಲ್ಲರೂ ಬಂದು ಅವತ್ತು ಪಡಿಪೂಜೆಗೆ ಪಾಲ್ಗೊಳ್ಬೇಕು ಅಂತ ಮನವಿ ಮಾಡ್ತೀವಿ. ಅದು ಪಡಿಪೂಜೆ ಆದ ನಂತರ ನಮಗೆ ಬರೋದು ಅನ್ನದಾಸೋಹ ಕಾರ್ಯಕ್ರಮ. 20ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಅನ್ನದಾಸೋಹ ಪ್ರಾರಂಭ ಆಗ್ತದೆ. ನಮ್ಮ ಮಲ್ಲನ್ಮೂಲೆ ಈಗಿರೋ ಶ್ರೀಗಳು ಬಂದು ಪ್ರಾರಂಭೋತ್ಸವ ಮಾಡ್ತಾರೆ. ಮತ್ತು ಮಧ್ಯ ನಾವು ಏನು ಅನ್ನದಾಸೋಹ ಕಾರ್ಯಕ್ರಮ ಹೆಚ್ಚು ಕಡಿಮೆ ನಾವು ಒಂದು 20,000 ಜನ ಊಟ ಮಾಡ್ತಾರೆ ಅನ್ನೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೆ ಏರ್ಪಾಡು ಕೂಡ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಹೊಣೆಗಾರಿಕೆಯನ್ನು ನಾವು ಮಾದೇಶ್ವರ ಲ್ಯಾಂಡ್ ನಮ್ಮ ಮಂಜು ಎಕ್ಸ್ ಕೌನ್ಸಿಲರ್ ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ. ಅದನ್ನೆಲ್ಲ ಅವ್ರ ಜವಾಬ್ದಾರಿ ಮಾಡ್ತಾರೆ. ಮಧ್ಯಾಹ್ನ ರಥೋತ್ಸವ ಊರಿನ ಮೆರವಣಿಗೆ ಹೊರಡ್ತೀವಿ. ಇಲ್ಲಿಂದ 2 ಗಂಟೆಗೆ ಬಿಟ್ಟರೆ ನಾವು 8 ಗಂಟೆಗೆ ಕಾರ್ಯಕ್ರಮ ಮುಗಿಸಿ ಕಪಿಲಾ ತೀರಕ್ಕೆ ಬಂದುಬಿಡ್ತೀವಿ. ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡ್ತೀವಿ. ಅದರಲ್ಲೇ ಆದಂಥ ವೈಭವ ನಾವು ಮಾಡಿದ್ದೀವಿ.
ಡೊಳ್ಳು ಕುಣಿತ, ವೀರಗಾಸೆ, ತಡಬಡ್ಡ, ಹುಲಿವೇಷ, ಈ ಥರ ಹಲವಾರು ಕಾರ್ಯಕ್ರಮಗಳಿಟ್ಟು ಅವತ್ತು ನಾವು ರಾಜ್ಯದ ಬೀದಿಗಳಲ್ಲಿ ಮೆರವಣಿಗೆ ಹೋಗಿ ಬಂದು ಅದಕ್ಕೆ ಮುಗಿಸ್ಕೊಂಡು ರಾತ್ರಿ ನಾವು 8 ಗಂಟೆಗೆ ಕಪಿಲಾ ನದಿ ತೀರಕ್ಕೆ ಬರ್ತೀವಿ. ಅಲ್ಲಿ ತೆಪ್ಪೋತ್ಸವದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 8ರಿಂದ 10 ಗಂಟೆವರೆಗೆ ತೆಪ್ಪೋತ್ಸವದ ಕಾರ್ಯಕ್ರಮ ಮಾಡ್ತೀವಿ. ಇದಾದ ನಂತರ ನಾವು ಆ ತೆಪ್ಪೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಆರಾಟು ಅಂತ ನಮ್ಮಲ್ಲಿ ಮಾಡ್ತಾರೆ. ಆರಾಟು ಅಂದರೆ ಈ ಪಟಾಕಿಗಳನ್ನ ಹಚ್ಚೋದು, ವಿಜೃಂಭಣೆ ಮಾಡೋವಂಥ ಕಾರ್ಯಕ್ರಮ. ಇದೆಲ್ಲದರ ನಂತರ 24ನೇ ತಾರೀಕು ಪಾದಯಾತ್ರೆ ಮಾಡೋರಿಗೆ ಇರುಮುಡಿ ಕಟ್ತೀವಿ. ಪಾದಯಾತ್ರೆ ಅಂದರೆ ಮೈಸೂರಿಂದ ನಂಜನಗೂಡಿಗೆ ಪಾದಯಾತ್ರೆ ಮಾಡ್ಕೊಬೋದು. ಬಟ್ ಇರುಮುಡಿನೇ ನಾವು ಇಲ್ಲೇ ಕಟ್ತೀವಿ. ಇಲ್ಲೇ ಕಟ್ಟಿ 25ನೇ ತಾರೀಕು ಬೆಳಗಿನ ಜಾವ 4 ಗಂಟೆಗೆ ನಾವು ಎಲ್ಲ ಸ್ವಾಮಿಗಳನ್ನು ಕರ್ಕೊಂಡೋಗಿ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದ ಹತ್ರ ಬಿಡ್ತೀವಿ. ಅಲ್ಲಿಂದ 5 ಗಂಟೆ ಬೆಳಗಿನ ಜಾವ ಪ್ರಾರಂಭ ಮಾಡಿದ್ರೆ ನಾವು ಇಲ್ಲಿಗೆ ನಂಜನಗೂಡಿಗೆ 12:30ಗೆ ಬರ್ತೀವಿ. ಇಲ್ಲಿ ಬಂದು 18 ಮೆಟ್ಲು ಹತ್ತಿ ಅದ್ರ ನಾಳೆ 26ನೇ ತಾರೀಕು ಅಭಿಷೇಕ ಮಾಡಿ ಮಾಲೆ ತೆಗೆದು ಆಮೇಲೆ ನಮ್ಮ ಕಾರ್ಯಕ್ರಮದ ಬ್ರಹ್ಮೋತ್ಸವದ ಮುಕ್ತಾಯ. ಇದೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಾಲ್ಗೊಳ್ಬೋದು ಇಲ್ಲಿ. ಯಾಕೆಂದರೆ ಶಬರಿಮಲೆಯಲ್ಲಿ ಹೋಗಿ ಮಹಿಳೆಯರು ಅಯ್ಯಪ್ಪ ಸ್ವಾಮಿ ನೋಡೋಕ್ಕಾಗಲ್ಲ. ಅವರು ಇಲ್ಲಿ ಬಂದು ನೋಡಿ ಪೂಜೆ ಮಾಡಿ ಅವರು ಮನಸ್ಸಿನ ಇಷ್ಟಾರ್ಥಗಳನ್ನು ಸಿದ್ಧಿಗೊಳಿಸ್ಕೊಬೋದು. ಅದರಿಂದ ಎಲ್ಲರೂ ಕೂಡ ಮಹಿಳೆಯರು ಬಂದು ಪಾಲ್ಗೊಳ್ಬೇಕು. ಇದ್ರ ಜೊತೆಗೆ ಭಗವತಿ ಪೂಜೆ ಮಾಡ್ತೀವಿ ನಾವು. 23ನೇ ತಾರೀಕು ರಾತ್ರಿ ಭಗವತಿ ಪೂಜೆ ಕೂಡ ಇರ್ತದೆ. ಆ ಭಗವತಿ ಪೂಜೆಗೆ ಹೆಂಗಸರುಗಳು ಬಂದು ಇಲ್ಲಿ ಕುಂಕುಮ ಕೊಡ್ಬೋದು ಅಥವಾ ಇಲ್ಲಿ ಅರ್ಚನೆ ಆದ ಕುಂಕುಮ ತಗೊಂಡು ಹೋಗ್ಬೋದು. ದಯಮಾಡಿ ಹೆಂಗಸರುಗಳು ಕೂಡ ಬಂದು ಅಯ್ಯಪ್ಪ ಸ್ವಾಮಿ ಪೂಜೆಯಲ್ಲಿ ಪಾಲ್ಗೊಳ್ಬೇಕು. ಎಷ್ಟು ತಾರೀಕು? 8ನೇ ತಾರೀಕು ಭಗವತಿ 7 ಗಂಟೆಗಿದೆ. ತುಂಬ ಚೆನ್ನಾಗಿ ಮಾಡ್ತಾರೆ ಭಗವತಿ ಪೂಜೆ. ನಂಜನಗೂಡು ಮಹಿಳೆಯರು ಬಂದು ಇದರಲ್ಲಿ ಸೇವೆ ಮಾಡಬೇಕು ಅಂತ ನಾನು ವಿಶೇಷತೆ. ಇನ್ನೊಂದು ತಮ್ಮಲ್ಲಿ ಮನವಿ ಮಾಡೋದೇನು ಅಂದರೆ, ಯಾರು ಶಬರಿಮಲೆಗೆ ಹೋಗೋಕ್ಕಾಗಲ್ಲ, ವಯಸ್ಸಾಗಿರೋರು ಇರ್ಬೋದು, ತಂದೆ ತಾಯಿಗಳಿರ್ಬೋದು, ಅಂಥವ್ರು ಬಂದು ಇಲ್ಲಿ ಶಬರಿಮಲೆಗೆ ಹೋಗದೆ ಇರೋಕ್ಕಾಗದೇ ಇದ್ದರು ಇಲ್ಲೇ ಇರುಮುಡಿ ಕಟ್ಟಿ ಇಲ್ಲೇ 18 ಮೆಟ್ಲು ಹತ್ತಿ ಅಭಿಷೇಕ ಮಾಡಿ ಹೋಗೋವಂಥ ಕಾರ್ಯಕ್ರಮನೂ ಕೂಡ ನಾವು ಇಲ್ಲಿಟ್ಟಿದ್ದೀವಿ. ದಯವಿಟ್ಟು ಅದನ್ನು ತಾವೆಲ್ಲರೂ ಕೂಡ ಗೊತ್ತಿಲ್ಲದೇದವ್ರಿಗೆ ಹೇಳಿ ಅದ್ರ ಉಪಯೋಗನ ಪಡ್ಕೋಬೇಕು ಮತ್ತು ಅಯ್ಯಪ್ಪ ಸ್ವಾಮಿ ಸೇವೆ ಮಾಡಬೇಕು ಅಂತೇಳಿ ಈ ಮುಖ್ಯನ ತಮ್ಮಲ್ಲಿ. ಅದಲ್ಲದೆ ನಮಗೆ ಶಬರಿಮಲೆ ಬಿಟ್ಟರೆ ಮಿನಿ ಶಬರಿಮಲೆ ಅಂತಲೇ ನಮಗೆ ಹೆಸರಾಗಿದೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ಶಬರಿಮಲೆ ಬಿಟ್ಟರೆ ನಮ್ಮ ದೇವಸ್ಥಾನದ ಥರ ಇಲ್ಲ. ಚಿಕ್ಕ ಶಬರಿಮಲೆ ಅಂತ, ಅದೇ ಮಿನಿ ಶಬರಿಮಲೆ, ಚಿಕ್ಕ ಶಬರಿಮಲೆ ಅಂತ ಎಲ್ಲರೂ ಕರೆಯೋಕ್ಕಾಗಿದೆ. ದಯವಿಟ್ಟು ಬನ್ನಿ, ದೇವ್ರ ಸೇವೆ ಮಾಡಿ ತಾವೆಲ್ಲರೂ ಪುನೀತರಾಗಬೇಕು ಅಂತ ಈ ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಮಲೆಗೆ.